ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಕಳೆದ ಭಾನುವಾರ ರಾತ್ರಿ KRS ಡ್ಯಾಮಲ್ಲಿ ಇದ್ದಕ್ಕಿದ್ದ ಹಾಗೆ ಗೇಟ್ ಒಂದು ಓಪನ್ ಆಗಿದೆ. ಅಲ್ಲಿಂದ ಸಾವಿರಾರು ಕ್ಯೂಸೆಕ್ಸ್ ನೀರು ನದಿಗೆ ಹರಿದಿದೆ. ಡ್ಯಾಮಲ್ಲಿ ಇನ್ನೂ 106 ಅಡಿಗಳಷ್ಟು ನೀರಿರೋದ್ರಿಂದ ನೀರಿನ ರಭಸ ಕೂಡ ಹೆಚ್ಚಾಗಿತ್ತು. ಅಲ್ಲಿ ತಾಂತ್ರಿಕ ಕಾರಣಗಳಿಂದ ಗೇಟ್ ಓಪನ್ ಆಗಿದೆಯೇ ಹೊರತು ತಮಿಳುನಾಡಿಗೆ ನೀರು ಬಿಡಬೇಕು ಅಂತ ನಾವು ಓಪನ್ ಮಾಡಲಿಲ್ಲ ಅಂತ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಆದರೂ ಭಾನುವಾರ ಓಪನ್ ಆದ ಗೇಟ್ ಅನ್ನು ಸೋಮವಾರ ರಾತ್ರಿಯವರೆಗೆ ಇವರು ಮುಚ್ಚಿರಲಿಲ್ಲ. ಅಷ್ಟೊಂದು ವಿಳಂಬ, ಅಷ್ಟೊಂದು ತಡ ಯಾಕಾಯ್ತು ಅನ್ನೋದು ಈಗ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಈ ಬಗ್ಗೆ ಅಧಿಕಾರಿಗಳು ಮೌನ ವಹಿಸಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಮಾಹಿತಿನೇ ಇಲ್ಲವೇನೋ ಅನ್ನೋ ಹಾಗೆ ಚಲುವರಾಯಸ್ವಾಮಿ ಬಿಟ್ರೆ ಈ ಬಗ್ಗೆ ಬೇರೆ ಯಾರು ಮಾತಾಡೋದಕ್ಕೆ ಕೂಡ ಹೋಗಿಲ್ಲ. ಇದೆಲ್ಲದರ ಮಧ್ಯೆ ಒಂದಷ್ಟು ಸಾವಿರ ಕ್ಯೂಸೆಕ್ಸ್ ನಷ್ಟು ನೀರು ಅನಾಯಾಸವಾಗಿ ಬಿರು ಬೇಸಿಗೆಯಲ್ಲಿ KRS ನಿಂದ ಹೊರಹೋಗಿದೆ. ಕಾವೇರಿಯನ್ನು ಸೇರಿ ಅದಲ್ಲಿಂದ ಸೀದಾ ತಮಿಳುನಾಡನ್ನೇ ತಲುಪಿದೆ. ಬೇಕು ಅಂತ ಬಿಟ್ರು, ಬ್ಯಾಡದೆ ಬಿಟ್ರು, ಯಾಕೆ ಬಿಟ್ರು ಅಂತೂ KRS ನಲ್ಲಿದ್ದ ನೀರು ತಲುಪಿದ್ದಂತೂ ತಮಿಳುನಾಡಿಗೆನೆ. ಹೀಗೆ KRS ನ ಗೇಟುಗಳಲ್ಲಿ ತಾಂತ್ರಿಕ ತೊಂದರೆಗಳು ಕಾಣಿಸ್ಕೊಂಡಾಗ ಅಥವಾ ಬೇರೆ ಇನ್ನೇನೋ ಆದಾಗ ಆ ನೀರು ನದಿಗೆ ಹರಿದು ಹೋದ್ರೆ ಅದನ್ನ ಮುಂದೆಲ್ಲಾದ್ರೂ ಹಿಡಿದಿಟ್ಟುಕೊಳ್ಳೋದಕ್ಕೆ ಕೂಡ ನಮ್ಮಲ್ಲೊಂದು ಅವಕಾಶ ಇಲ್ಲ. ಯಾಕೆಂದ್ರೆ KRSಗೆ ಯಾವುದೇ ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಅನ್ನ ನಿರ್ಮಾಣ ಮಾಡಿಲ್ಲ. ಇದು ಕರ್ನಾಟಕಕ್ಕಿರುವ ಬಹುದೊಡ್ಡ ಸಮಸ್ಯೆ. ಹೀಗಾಗಿನೇ ಈ KRS ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಕಟ್ಟಬೇಕು ಅನ್ನೋ ನಿಟ್ಟಲ್ಲಿ ಮೇಕೆದಾಟು ಪ್ರಾಜೆಕ್ಟ್ ಅನ್ನ ಟೇಕ್ ಆಫ್ ಮಾಡಲಾಯಿತು. ಅದನ್ನ ಕಾಂಗ್ರೆಸ್ ಪಕ್ಷ ಚುನಾವಣಾ ವಿಷಯವಾಗಿ ಬಳಸಿಕೊಂಡಿದ್ದಷ್ಟೇ ಅಲ್ಲ, ಮೇಕೆದಾಟು ಹೆಸರಲ್ಲಿ ಪಾದಯಾತ್ರೆಯನ್ನು ಕೂಡ ಮಾಡಿಬಿಡ್ತು. ನಾವು ಅಧಿಕಾರಕ್ಕೆ ಬಂದ್ರೆ ಮೇಕೆನ ಗ್ಯಾರಂಟಿ ದಾಟಿಸ್ತೀವಿ ಅಂತ ಕಾಂಗ್ರೆಸ್ನವರು ಹೇಳಿದ್ರು. ಜನ ಓಟು ಹಾಕಿದ್ರು. ಕಾಂಗ್ರೆಸ್ ಸರ್ಕಾರ ಬಂತು. ಪಕ್ಕದ ತಮಿಳುನಾಡಲ್ಲಿ ಕೂಡ ಕಾಂಗ್ರೆಸ್ನ ಮಿತ್ರ ಪಕ್ಷ DMKನೇ ಅಧಿಕಾರದಲ್ಲಿದೆ. ಇಷ್ಟಾದರೂ ಮೇಕೆದಾಟು ಡ್ಯಾಮ್ ಪ್ರಾಜೆಕ್ಟ್ಗೆ ಹಿಡಿದ ಗ್ರಹಣ ಮಾತ್ರ ಬಿಟ್ಟಿಲ್ಲ. ಇನ್ನು ಈಗಂತೂ ತಮಿಳುನಾಡಿನ ಸಚಿವರು ಕರ್ನಾಟಕ ತಿಪ್ಪರ್ಲಾಗ ಹಾಕಿದ್ರು ಡ್ಯಾಮ್ ಕಟ್ಟೋದಕ್ಕೆ ತಮಿಳುನಾಡು ಬಿಡೋದಿಲ್ಲ, ಅದನ್ನ ಶತಾಯಗತಾಯ ನಾವು ತಡಿತೀವಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಮೇಕೆದಾಟು ಅನ್ನೋದು ಕೇವಲ ರಾಜಕೀಯ ಭಾಷಣಗಳಿಗೆ, ರಾಜಕೀಯ ಲಾಭಕ್ಕೆ ಮಾತ್ರ ಸೀಮಿತವಾದ ವಿಷಯನ? ಈ ಡ್ಯಾಮ್ ಬಗ್ಗೆ ತಮಿಳುನಾಡಿಗೆ ಯಾಕಿಷ್ಟು ವಿರೋಧ? ಇದರಿಂದ ಅವರಿಗಾಗೋ ಲಾಭ ಏನು, ನಷ್ಟ ಏನು? ಕರ್ನಾಟಕಕ್ಕೆ ಇದು ಲಾಭ ಉಂಟು ಮಾಡುತ್ತಾ, ನಷ್ಟ ಉಂಟು ಮಾಡುತ್ತಾ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ರಾಜ್ಯದಲ್ಲಿ ಕಾವೇರಿ ನದಿಯ ಬಗ್ಗೆ ಎಷ್ಟು ಚರ್ಚೆ ಆಗುತ್ತೋ ಅಷ್ಟೇ ಚರ್ಚೆ ಇತ್ತೀಚೆಗೆ ಮೇಕೆದಾಟು ಡ್ಯಾಮ್ ಬಗ್ಗೆ ಕೂಡ ಆಗ್ತಾ ಇದೆ. ಇಲ್ಲಿ ಪ್ರತಿಯೊಬ್ಬರದ್ದು ಕ್ರೆಡಿಟ್ ತೆಗೆದುಕೊಳ್ಳುವ ಬಯಕೆ. ಹೀಗಾಗಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಪದೇ ಪದೇ ಮೇಕೆದಾಟು ಡ್ಯಾಮ್ ಅನ್ನ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇರ್ತಾರೆ. ಮತ್ತೊಂದ್ ಕಡೆ ರಾಜ್ಯಸಭೆಯಲ್ಲಿ ದೇವೇಗೌಡರು ಮೇಕೆದಾಟು ಡ್ಯಾಮ್ ಬಗ್ಗೆ ಮಾತಾಡ್ತಾ ತಮಿಳುನಾಡಿನ ಮುಖವಾಡವನ್ನ ಕಳಚೋ ಪ್ರಯತ್ನವನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಇನ್ನಷ್ಟು ಮಾತಾಡ್ತಾರೆ. ಆಗ DK ಶಿವಕುಮಾರ್ ಮೇಕೆದಾಟು ಯೋಜನೆಗೆ ಕೇಂದ್ರದಿಂದ ಒಪ್ಪಿಗೆಯನ್ನು ಕೊಡಿಸಿಬಿಡ್ಲಿ ಅಂತ ಕುಮಾರಸ್ವಾಮಿಗೆ ಟಾಂಗ್ ಕೊಡ್ತಾರೆ. ಆಶ್ವಾಸನೆ ಕೊಡುವಾಗ, ಪಾದಯಾತ್ರೆ ಮಾಡುವಾಗ ಕೇಂದ್ರದ ಒಪ್ಪಿಗೆ ಕೂಡ ಬೇಕು ಅನ್ನೋ ಜ್ಞಾನ ನಿಮಗಿರ್ಲಿಲ್ವಾ ಅಂತ ಅವ್ರಿವ್ರನ್ನ ತಿವಿತಾರೆ. ಹೀಗೆ ಮಾತಿಗೆ ಮಾತು ಬೆಳೆದು ಕಡೆಗೆ ತಮಿಳುನಾಡಲ್ಲಿರೋದು ಇಂಡಿ ಮೈತ್ರಿಕೂಟದ ಮಿತ್ರಪಕ್ಷ. ಅವರು ಕಾಂಗ್ರೆಸ್ ಜೊತೆ ತುಂಬಾನೇ ಚೆನ್ನಾಗಿದ್ದಾರೆ. ಹೀಗಾಗಿ ತಮಿಳುನಾಡು ಹಾಕಿರುವ ಆಕ್ಷೇಪಣೆಗಳನ್ನ DK ಶಿವಕುಮಾರ್ ಅವರು ಮಾತಾಡಿ ತೆಗೆಸಿಬಿಡ್ಲಿ ಅಂತ ಪ್ರತಿಪಕ್ಷದವರು ಸಲಹೆ ಕೊಡ್ತಾರೆ. ಹೀಗೆ ಮೇಕೆದಾಟು ಅನ್ನೋದು ಕೇವಲ ರಾಜಕೀಯ ವಾದ ಪ್ರತಿವಾದಗಳನ್ನು ಬಿಟ್ಟು ಒಂದೇ ಒಂದು ಹೆಜ್ಜೆ ಕೂಡ ಮುಂದಕ್ಕೆ ಹೋಗ್ತಾ ಇಲ್ಲ. ಇನ್ನು ಈಗ ಇದಕ್ಕೆ ತಮಿಳುನಾಡು ಕೂಡ ಎಂಟರ್ ಆಗಿದೆ. ಮೇಕೆದಾಟುನ ಕೊಡೋದಿಲ್ಲ ಅಂತ ಅವರು ಕೂತಿದ್ದಾರೆ, ಬಿಡೋದಿಲ್ಲ ಅಂತ ಇವರು ಕೂತಿದ್ದಾರೆ. ನಮ್ಮ ಒಪ್ಪಿಗೆ ಇಲ್ಲದೆ ಆ ಡ್ಯಾಮ್ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಹೋದ್ರೆ ಅದು ಕಾವೇರಿ ನದಿ ನೀರು ಪ್ರಾಧಿಕಾರ ಮತ್ತು ಸುಪ್ರೀಂ ಕೋರ್ಟ್ ಕೊಟ್ಟಿರೋ ತೀರ್ಪಿನ ವಿರುದ್ಧ ಅಂತ ಅಲ್ಲಿನ ಸಚಿವ ದುರೈ ಮುರುಗನ್ ಹೇಳಿದ್ದಾರೆ. ನಾವು ಆ ಬಗ್ಗೆ ಅಗತ್ಯ ಬಿದ್ರೆ ನ್ಯಾಯಾಲಯದ ಮೆಟ್ಟಿಲನ್ನು ಏರ್ತೀವಿ ಅಂತ ತಮಿಳುನಾಡಿನ ಮಂತ್ರಿಗಳು ಹೇಳ್ತಾ ಇದ್ದಾರೆ. ಈ ಮೂಲಕ ಮೇಕೆದಾಟು ಅನ್ನೋ ಯೋಜನೆಯ ಬಗ್ಗೆ ತಮಿಳುನಾಡು ಯಾವತ್ತೂ ಪಾಸಿಟಿವ್ ಆಗಿ ಯೋಚನೆ ಮಾಡೋದಿಲ್ಲ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಹಾಗೆ ನೋಡಿದ್ರೆ ಈ ಮೇಕೆದಾಟು ಯೋಜನೆಯಿಂದ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ತಮಿಳುನಾಡಿಗೂ ಸಾಕಷ್ಟು ಅನುಕೂಲಗಳಾಗತ್ವೆ. ಯಾಕೆಂದ್ರೆ ಸದ್ಯಕ್ಕೆ ಮಳೆ ಹೆಚ್ಚು ಬಂದ ಸಂದರ್ಭದಲ್ಲಿ ಸರಿಸುಮಾರು 100ಕ್ಕೂ ಹೆಚ್ಚು TMC ನೀರು ಸಮುದ್ರವನ್ನು ಸುಮ್ಮನೆ ಸೇರುತ್ತೆ. ಕೆಲ ಮಳೆಗಾಲಗಳಲ್ಲಿ ಅದರ ಪ್ರಮಾಣ 400 TMC ಮುಟ್ಟಿರುವುದು ಕೂಡ ಇದೆ. ಇಂಥ ಸಂದರ್ಭಗಳಲ್ಲಿ ಒಂದಷ್ಟು ನೀರನ್ನ ಸಂರಕ್ಷಿಸಿಟ್ಟುಕೊಂಡ್ರೆ ಅದು ಕುಡಿಯೋ ನೀರಿಗಾಗಿ ಬಳಕೆ ಆಗುತ್ತೆ. ಆಪತ್ಕಾಲದಲ್ಲಿ ಎರಡೂ ರಾಜ್ಯಗಳ ನೀರಿನ ಅಭಾವವನ್ನು ನೀಗಿಸುತ್ತೆ. ಹೀಗಾಗಿ ಈ ಡ್ಯಾಮ್ ಎರಡೂ ರಾಜ್ಯಗಳಿಗೆ ವರ ಆಗುತ್ತೆ ಅನ್ನೋ ನಂಬಿಕೆ ಹೊಂದಿದೆ. ಗೆಳೆಯರೆ,
ಇದು 9,000 ಕೋಟಿ ರೂಪಾಯಿಗಳ ಯೋಜನೆ. ಈ ಡ್ಯಾಂ ನಿರ್ಮಾಣಕ್ಕೆ ಸುಮಾರು 5,051 ಹೆಕ್ಟೇರ್ನಷ್ಟು ಕಾಡು ನಾಶ ಆಗುತ್ತೆ. ಈ ಡ್ಯಾಂ ಕಾವೇರಿ ವನ್ಯಜೀವಿ ವಲಯದಲ್ಲಿ ಬರೋ ಮೇಕೆದಾಟು ಬಳಿ ನಿರ್ಮಾಣ ಆಗ್ತಾ ಇದೆ. ಇಲ್ಲಿ ಇಷ್ಟೆಲ್ಲ ಖರ್ಚು ಮಾಡಿ ಕಾಡನ್ನು ನಾಶ ಮಾಡಿ ಜನರಿಗೆ ಕುಡಿಯುವ ನೀರನ್ನು ಒದಗಿಸೋದಕ್ಕೆ ಕರ್ನಾಟಕದ ಸರ್ಕಾರ ಈ ಯೋಜನೆಯನ್ನು ರೂಪಿಸಿಕೊಂಡಿದೆ. ಈ ಮೇಕೆದಾಟು ಕರ್ನಾಟಕದಲ್ಲಿನ ಒಂದು ಸುಪ್ರಸಿದ್ಧ ಪ್ರವಾಸಿ ಸ್ಥಳ. ಇದು ಕಾವೇರಿ ಹಾಗೂ ಅರ್ಕಾವತಿ ನದಿಗಳ ಸಂಗಮ ಕ್ಷೇತ್ರದಿಂದ ಸ್ವಲ್ಪ ದೂರ ಇದೆ. ಕಲ್ಲು ಬಂಡೆಗಳ ನಡುವೆ ರಭಸವಾಗಿ ತಮಿಳುನಾಡಿನತ್ತ ಮುನ್ನುಗ್ಗುವ ಕಾವೇರಿ ಇಲ್ಲಿನ ಪರಿಸರವನ್ನ ರುದ್ರ ರಮಣೀಯಗೊಳಿಸ್ತಾಳೆ. ಈ ಮೇಕೆದಾಟು ಬೆಂಗಳೂರಿನಿಂದ 110 ಕಿಲೋಮೀಟರ್ ದೂರದಲ್ಲಿದ್ದು ರಾಮನಗರ ಮತ್ತು ಚಾಮರಾಜನಗರ ಜಿಲ್ಲೆಗಳ ಗಡಿಯಲ್ಲಿದೆ. ಇಂಥ ಸ್ಥಳದಲ್ಲಿ ಡ್ಯಾಂ ನಿರ್ಮಾಣ ಆದ್ರೆ ಈ ಪ್ರಾಕೃತಿಕ ಸೌಂದರ್ಯಕ್ಕೆ, ಜೀವ ವೈವಿಧ್ಯಕ್ಕೆ ಕುತ್ತು ಬರುತ್ತೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ವು. ಆದರೆ ಕಾವೇರಿ ನದಿಗೆ ಸಮಾನಾಂತರ ಡ್ಯಾಂ ನಿರ್ಮಾಣಕ್ಕೊಂದು ಸೂಕ್ತ ಸ್ಥಳ ಬೇಕು. ಇಲ್ಲ ಆಗದೆ ಇದ್ರೆ ಮತ್ತೆಲ್ಲೂ ಕೂಡ ಇದಕ್ಕಿಂತಲೂ ಒಳ್ಳೆ ಸ್ಥಳ ಇಲ್ಲ ಅನ್ನೋ ಕಾರಣ ಕೊಟ್ಟು ಸರ್ಕಾರ ಮೇಕೆದಾಟುನ ಈ ಡ್ಯಾಮ್ಗೆ ಆಯ್ಕೆ ಮಾಡಿಕೊಳ್ತು. ಇಲ್ಲಿ ಕಾಡು ನಾಶ ಆದ್ರೆ ಯಾರಿಗೂ ಪರಿಹಾರ ಕೊಡಬೇಕಾಗಿಲ್ಲ. ಕಾಡಿನ ಪ್ರಾಣಿಗಳು, ಜೀವ ವೈವಿಧ್ಯ ಇವ್ಯಾವು ಕೂಡ ವೋಟ್ ಬ್ಯಾಂಕ್ ಅಲ್ಲ. ಅವು ಬಂದು ವಿಧಾನಸೌಧದ ಮುಂದೋ ಫ್ರೀಡಂ ಪಾರ್ಕ್ ಅಲ್ಲೋ ಪ್ರತಿಭಟನೆ ಮಾಡುವುದೂ ಇಲ್ಲ. ನಮ್ಮ ರಾಜಕಾರಣಿಗಳು ಹೋದಾಗಿಯೂ ಘೇರಾವು ಹಾಕೋದು ಇಲ್ಲ. ಆದ್ರೆ ಜನ ಹಾಗಲ್ಲ ನೋಡಿ. ಅಲ್ಲಿ ರೈತರ ಜಮೀನುಗಳಿದ್ರೆ ಅದಕ್ಕೆ ಪರಿಹಾರ ಕೊಡಬೇಕಾಗತ್ತೆ. ಯಾರೋ ನನ್ನ ಜಮೀನು ಕೊಡೋದಿಲ್ಲ ಅಂತಾರೆ, ಮತ್ತಾರೋ ಕೋರ್ಟಿಗೆ ಹೋಗ್ತಾರೆ. ಅದೆಲ್ಲವನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಸಮಯ ಹಿಡಿಯುತ್ತೆ, ಹಣ ಖರ್ಚಾಗುತ್ತೆ. ಸೊ ಮೇಕೆದಾಟಲ್ಲಿ ಇಂಥ ಯಾವ ಸಮಸ್ಯೆನೂ ಇರೋದಿಲ್ಲ ಅನ್ನೋ ಕಾರಣಕ್ಕೆ ಸರ್ಕಾರದ ಕಣ್ಣಿ ಜಾಗದ ಮೇಲೆ ಬಿತ್ತು. ಬಹುಶಃ ಕಾಡಿಗೆ ಮಾತು ಬರುವ ಹಾಗಿದ್ದಿದ್ರೆ, ಪ್ರಾಣಿಗಳು ಓಟ್ ಹಾಕೋ ಹಾಗಿದ್ದಿದ್ರೆ ಈ ಜಾಗನ ಇವರು ಖಂಡಿತ ಆಯ್ಕೆ ಮಾಡ್ಕೊಳ್ತಲೇ ಇರಲಿಲ್ಲ. ಇನ್ನು ಡ್ಯಾಂ ನಿರ್ಮಾಣ ಆದ್ರೆ ಅದರಲ್ಲಿ 67 TMC ಯಷ್ಟು ನೀರನ್ನ ಶೇಖರಿಸುವುದಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ಬೆಂಗಳೂರು ಸೇರಿದಂತೆ ಮೈಸೂರು, ಕರ್ನಾಟಕದ ಒಂದಷ್ಟು ಭಾಗಗಳಿಗೆ ಕುಡಿಯುವ ನೀರು ಪೂರೈಕೆ ಸಾಧ್ಯ ಆಗುತ್ತೆ. ಜೊತೆಗೆ ಒಂದಷ್ಟು ಜಮೀನುಗಳಿಗೆ ನೀರಾವರಿಯನ್ನು ಕೂಡ ಕಲ್ಪಿಸಬಹುದು. ಹಾಗೇನೆ ವಿದ್ಯುತ್ ಉತ್ಪಾದನೆಯನ್ನು ಇಲ್ಲಿ ಮಾಡ್ಕೋಬಹುದು ಅಂತ ಸರ್ಕಾರ ಹೇಳ್ತಾ ಇದೆ. ವಿಚಿತ್ರ ಏನು ಅಂದ್ರೆ 2017ರಲ್ಲಿ ಕೇಳಿಬಂದ ಈ ಯೋಜನೆಯ ಪ್ರಸ್ತಾಪವನ್ನ 2018ರಲ್ಲಿ ಅನುಮೋದಿಸಲಾಯಿತು. ಅವತ್ತಿಂದಲೂ ತಮಿಳುನಾಡು ಸರ್ಕಾರ ಇದನ್ನು ವಿರೋಧಿಸುತ್ತಲೇ ಬರ್ತಾ ಇದೆ. ಅದಕ್ಕೆ ಕಾರಣ ಎರಡೂ ರಾಜ್ಯಗಳ ನಡುವಿನ ಅಪನಂಬಿಕೆ ಹಾಗೂ ಭಯ. ಇಲ್ಲಿ ಮೇಕೆದಾಟು ಆಗಿಬಿಟ್ರೆ ಕರ್ನಾಟಕ ತಮಿಳುನಾಡಿಗೆ ಹರಿಸ್ತಾ ಇರೋ ನೀರಲ್ಲಿ ಒಂದಷ್ಟನ್ನ ಈ ಡ್ಯಾಮ್ ಅಲ್ಲಿ ಶೇಖರಣೆ ಮಾಡಿಟ್ಕೊಳ್ಳುತ್ತೆ. ಆಗ ನಮಗೆ ಸಿಗಬೇಕಾದಷ್ಟು ಪ್ರಮಾಣದ ನೀರು ಸಿಗೋದಿಲ್ಲ ಅನ್ನೋ ಭಯ ತಮಿಳುನಾಡಿಗಿದೆ. ಆದ್ರೆ ಈ ಡ್ಯಾಮ್ನ ವಿಶೇಷ ಏನು ಅಂದ್ರೆ ಇಲ್ಲಿಂದ ಪಂಪ್ ಮಾಡದೇ ಇದ್ರೆ ನೀರು ಕರ್ನಾಟಕಕ್ಕೆ ಬರುವುದೇ ಇಲ್ಲ. ಉಳಿದಂತೆ ಇದರ ಗೇಟ್ ತೆಗೆದ್ರೆ ನದಿಯಲ್ಲಿ ಹರಿಯೋ ನೀರೆಲ್ಲ ತಮಿಳುನಾಡಿಗೆ ಹೋಗೋದು. ಇನ್ನು ಕರ್ನಾಟಕದ ಕಾವೇರಿಯಿಂದ ತಮಿಳುನಾಡಿಗೆ ಬಿಡಬೇಕಾದ ನೀರಿನ ಪ್ರಮಾಣವನ್ನು ಅಳೆಯೋ ಜಾಗ ಇದೆಯಲ್ಲ, ಅದಿರೋದು ಈ ಡ್ಯಾಂ ನಿರ್ಮಾಣವಾಗುವ ಸ್ಥಳದಿಂದ ಇನ್ನು ಮುಂದೆ. ಸೊ ಕರ್ನಾಟಕ ಪ್ರತಿ ವರ್ಷ 177 TMC ಯಷ್ಟು ನೀರನ್ನ ತಮಿಳುನಾಡಿಗೆ ಹರಿಸಲೇಬೇಕಿದೆ. ಎಷ್ಟು ಹರಿಸ್ತಿದ್ದಾರೆ ಅನ್ನೋದನ್ನ ಈ ಮೇಕೆದಾಟು ಯೋಜನೆ ಏನಿದೆ ಇದರಿಂದ ಮುಂದೆ ತಮಿಳುನಾಡಲ್ಲಿ ಅಳತೆ ಮಾಡ್ತಾರೆ. ಹೀಗಾಗಿ ಈ ಡ್ಯಾಂ ಆಗ್ಲಿ ಆಗದೇ ಇರಲಿ ತಮಿಳುನಾಡಿಗೆ ಕೊಡಬೇಕಾದ ನೀರನ್ನ ಕರ್ನಾಟಕ ಕೊಡ್ಲೇಬೇಕಾಗತ್ತೆ. ಹೀಗಿದ್ರು ಅಲ್ಲಿ ತಮಿಳುನಾಡಿನ ವಿರೋಧ ಯಾಕೆ ಅನ್ನೋದನ್ನ ನೋಡಿದ್ರೆ ಮತ್ತೆ ಅಲ್ಲವರ ನೀರಿನ ದಾಹ ನಮ್ಮ ಕಣ್ಣಿಗೆ ಬೀಳುತ್ತೆ. ಗೆಳೆಯರೆ, ಸದ್ಯಕ್ಕೆ KRS ಹಾಗೂ ಕಬಿನಿಯಿಂದ ಕಾವೇರಿ ಮತ್ತು ಕಪಿಲೆಯರು ತಮಿಳುನಾಡಿನ ಕಡೆಗೆ ಹೊರಟು ಟಿ ನರಸೀಪುರದಲ್ಲಿ ಅವೆರಡೂ ನದಿಗಳ ಸಂಗಮ ಆಗುತ್ತೆ. ಆ ಬಳಿಕ ಅವರನ್ನ ತಡೆಯುವ ಒಂದೇ ಒಂದು ಸ್ಥಳ ಕೂಡ ನಮ್ಮಲ್ಲಿಲ್ಲ. ಹಾಗೇನೆ ಮಂಡ್ಯ, ಮೈಸೂರು, ಚಾಮರಾಜನಗರ ಹಾಗೂ ರಾಮನಗರಗಳಲ್ಲಿ ಬೀಳುವ ಮಳೆ ನೀರು ಕೂಡ ಇದೇ ನದಿಯನ್ನ ಸೇರುತ್ತೆ. ಸೊ ಆ ಎಲ್ಲ ನೀರು ತಮಿಳುನಾಡಿಗೆ ಹೋಗಿ ತಲುಪಬೇಕು. ಇಲ್ಲಿ ಪ್ರತಿ ಹನಿ ನೀರನ್ನ ಕೂಡ ಲೆಕ್ಕ ಇಟ್ಕೊಳ್ಳಾಗತ್ತೆ. ಆದ್ರೆ ಮಳೆ ಹೆಚ್ಚಾದ ಸಂದರ್ಭದಲ್ಲಿ ತಮಿಳುನಾಡಿಗೆ ಭರಪೂರ ನೀರು ಸಿಗುತ್ತೆ. ಕಳೆದ ಬಾರಿಯಂತೆ ಮಳೆ ಆಗಿಬಿಟ್ರಂತೂ ತಮಿಳುನಾಡಿಗೆ ಹಬ್ಬನೇ ಹಬ್ಬ. ಇನ್ನು ಈ ಡ್ಯಾಂ ನಿರ್ಮಾಣ ಆಗೋದ್ರಿಂದ ಹೆಚ್ಚು ಮಳೆಯಾಗುವ ಸಂದರ್ಭಗಳಲ್ಲಿ ಸುಮಾರು 67 TMC ಯಷ್ಟು ನೀರನ್ನ ಕರ್ನಾಟಕ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಕರ್ನಾಟಕ ಉಳಿಸಿಕೊಳ್ಳುವ ಈ 67 TMC ಯಷ್ಟು ನೀರಿನ ಮೇಲೆ ತಮಿಳುನಾಡಿನ ಕಣ್ಣಿದೆ. ಹೀಗಾಗಿ ಅವರು ಈ ಯೋಜನೆಗೆ ಭಾರಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಇತ್ತೀಚೆಗೆ ನಮ್ಮ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಡಿಲಿಮಿಟೇಷನ್ ಕುರಿತಾದ ಸಭೆಗೆ ಚೆನ್ನೈಗೆ ಹೋಗಿದ್ರು. ಅಲ್ಲಿ ತಮ್ಮ ಪಕ್ಷದ ಮಿತ್ರ ಹಾಗೂ ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ ಅವರ ಜೊತೆ ಮಾತುಕತೆಗಳನ್ನು ನಡೆಸಿದ್ರು. ಆ ಸಂದರ್ಭದಲ್ಲಿ ಮೇಕೆದಾಟು ಬಗ್ಗೆ ಕೂಡ ಮಾತುಕತೆ ಆಯ್ತಾ? ಖಂಡಿತ ಹಾಗೇನು ಅನ್ನಿಸ್ತಿಲ್ಲ. ಆದ್ರೆ ಶಿವಕುಮಾರ್ ಕರ್ನಾಟಕಕ್ಕೆ ಬರ್ತಾ ಇದ್ದಂತೆ ಆತ ತಮಿಳುನಾಡಲ್ಲಿ ಮೇಕೆದಾಟುಗೆ ನಮ್ಮ ಒಪ್ಪಿಗೆ ಇಲ್ಲ, ಕರ್ನಾಟಕ ತಿಪ್ಪುರ್ಲಾಗ ಹಾಕಿದ್ರು ಈ ಯೋಜನೆ ಮಾಡೋದಕ್ಕೆ ನಾವು ಬಿಡೋದಿಲ್ಲ ಅನ್ನೋ ಹೇಳಿಕೆಯೊಂದು ಹೊರಬಿದ್ದಿದೆ. ಈ ಹಿಂದೆ ಕರ್ನಾಟಕ ಮತ್ತು ತಮಿಳುನಾಡಿನ ರೈತರೊಮ್ಮೆ ಸಭೆ ಸೇರಿ ಎರಡೂ ರಾಜ್ಯಗಳಲ್ಲಿರೋ ರಾಶಿ ಮನಾಲ್ ಪ್ರದೇಶದಲ್ಲಿ ಡ್ಯಾಮ್ ಅನ್ನ ಕಟ್ಟಬೇಕು, ಅದರ ಹೊಣೆಯನ್ನ ಕೇಂದ್ರ ಸರ್ಕಾರ ತಗೋಬೇಕು, ಡ್ಯಾಮ್ನ ಉಸ್ತುವಾರಿ ಕೂಡ ಕೇಂದ್ರದ ಮೇಲೆ ಇರಬೇಕು. ಹೀಗಾದಾಗ ಎರಡೂ ರಾಜ್ಯಗಳಿಗೆ ತೊಂದರೆ ಆಗೋದಿಲ್ಲ
ಅನ್ನೋ ನಿರ್ಧಾರಕ್ಕೆ ಬಂದಿದ್ರು. ಅಕಸ್ಮಾತ್ ಹಾಗೇನಾದರೂ ಆಗಿಬಿಟ್ರೆ ಇಡೀ ಪ್ರಾಜೆಕ್ಟ್ ಕೇಂದ್ರದ ಮೇಲುಸ್ತುವಾರಿಯಲ್ಲೇ ನಡೆಯುತ್ತೆ. ಅದರಿಂದ ಇಲ್ಲಿ ಯಾರಿಗೂ ಕಮಿಷನ್ ಸಿಗೋದಿಲ್ಲ. ಸೊ ಈ ಪ್ರಸ್ತಾವನೆಗೆ ಕೂಡ ರಾಜ್ಯಗಳು ಒಪ್ತಾ ಇಲ್ಲ. ಇನ್ನು ಮೇಕೆದಾಟು ಆಗತ್ತೆ ಅಂತ ಹೇಳಿಕೊಂಡು ಕೂತ್ಕೊಳ್ಳೋ ಬದಲು ನೀರನ್ನು ಉಳಿಸ್ಕೊಳ್ಳೋದಕ್ಕೆ ಕರ್ನಾಟಕ ಬೇರೆ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ವಾ? ಯಾಕಾಗೋದಿಲ್ಲ? ಮೈಸೂರು ಮಂಡ್ಯ ಜಿಲ್ಲೆಗಳ ಎಲ್ಲ ಕೆರೆಗಳನ್ನ ಕನೆಕ್ಟ್ ಮಾಡಿ ಕಾವೇರಿ ನೀರನ್ನ ಕೆರೆಗಳಿಗೆ ತುಂಬಿಸೋ ವ್ಯವಸ್ಥೆಯನ್ನು ಮಾಡಬಹುದು. KRS ನಲ್ಲಿ ಅರ್ಧಕ್ಕಿಂತ ಹೆಚ್ಚು ಹೂಳೆ ತುಂಬಿಕೊಂಡಿದೆ. ಹಾಗೆ KRS ಗೆ ನೀರು ಕೊಡೋ ಬೇರೆ ಬೇರೆ ನದಿಗಳಿವೆ ನೋಡಿ, ಆ ನದಿಗಳ ನೀರನ್ನ ಕೂಡ ಆಯಾ ಜಿಲ್ಲೆಗಳ ಕೆರೆಗಳಿಗೆ ಡೈವರ್ಟ್ ಮಾಡೋ ಕೆಲಸ ಮಾಡಬಹುದು. ಇದು ಯಾವುದು ಸರ್ಕಾರದಿಂದ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಸದ್ಯಕ್ಕೆ ಸರ್ಕಾರದ ಬಳಿ ಇದೆಲ್ಲ ಮಾಡೋದಕ್ಕೆ ಹಣ ಇಲ್ಲ. ಖಾಲಿ ಖಜಾನೆ ಇಟ್ಕೊಂಡು ಏನು ಮಾಡೋದಕ್ಕೆ ಸಾಧ್ಯ? ಹಾಗಂತ ಮೇಕೆದಾಟು ಮಾಡೋದಕ್ಕೆ ದುಡ್ಡಿದೆಯಾ? ಅದಕ್ಕೂ ದುಡ್ಡಿಲ್ಲ. ಆದ್ರೆ ಜನಕ್ಕೆ ಈ ಯೋಜನೆ ನೆನಪಾದಾಗಲೆಲ್ಲ ತಮಿಳುನಾಡಿನ ಮಿತ್ರ ಪಕ್ಷದಿಂದ ನಾವು ಮೇಕೆ ದಾಟೋದಕ್ಕೆ ಅವಕಾಶ ಕೊಡೋದಿಲ್ಲ, ಬೇಕಾದ್ರೆ ಕೋರ್ಟಿಗೆ ಹೋಗ್ತೀವಿ ಅಂತ ಹೇಳಿಸ್ತಾ ಹೋಗ್ಬಿಟ್ರಾಯ್ತು. ಅಲ್ಲಿನ ಜನರನ್ನು ಮ್ಯಾನೇಜ್ ಮಾಡಬಹುದು, ಇಲ್ಲಿನ ಜನರನ್ನು ಮ್ಯಾನೇಜ್ ಮಾಡ್ತಾ ಇರಬಹುದು. ಪಾಪ ಜನಕ್ಕೆ ಈ ರಾಜಕೀಯದ ಆಟಗಳ ಅರ್ಥ ಆಗೋದಿಲ್ಲ ನೋಡಿ. ಅವ್ರ ಅಮಾಯಕರು. ಎಲೆಕ್ಷನ್ ಟೈಮಲ್ಲಿ ವೋಟ್ ಹಾಕೋ ಗಾಡಿಗೆ ಒಂದಷ್ಟು ಬಾಡು, ಒಂದಷ್ಟು ಎಣ್ಣೆ, ಒಂದಷ್ಟು ದಕ್ಷಿಣೆ ಕೊಟ್ರೆ ಅವರಿಗೆ ಕಾವೇರಿನೂ ಇಲ್ಲ, ಮೇಕೆ ದಾಟವೂ ಇಲ್ಲ, ಎಲ್ಲ ಮರ್ತು ಹೋಗುತ್ತೆ. ಪ್ರಜಾಪ್ರಭುತ್ವ ಸ್ವಾಮಿ, ಇಲ್ಲಿ ಪ್ರಜೆಗಳೇ ದೇವರು. ಇದು ಗೆಳೆಯರೆ ಮೇಕೆದಾಟು ಯೋಜನೆ ಹಾಗೂ ಅದರ ನಿರ್ಮಾಣಕ್ಕೆ ಶುರುವಾದ ತಮಿಳು ತಗಾದೆಯ ಒಂದಷ್ಟು ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.